ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ರಾಜ್ಯ ಸರ್ಕಾರ 1000 ದಿನ ಪೂರೈಸಿದ ಹಿನ್ನೆಲೆಯಲ್ಲಿ ಸರ್ಕಾರದ ಸಾಧನೆ ಬಗ್ಗೆ ಮಲೆನಾಡಿಗರ ಆಕ್ರೋಶ. ಸರ್ಕಾರದಿಂದ ಸಾರ್ಥಕತೆಯಲ್ಲ, ಬರೀ ಸಂಕಷ್ಟ. ಹೇಳಿದ ಗ್ಯಾರಂಟಿಗಳನ್ನ ಕೂಡ ಸರಿಯಾಗಿ ಕೊಡ್ತಾ ಇಲ್ಲ. ರಾಜ್ಯದಲ್ಲಿ ಅಭಿವೃದ್ಧಿ ಅನ್ನೋದು ಸಂಪೂರ್ಣವಾಗಿ ನಿಂತಿದೆ. ದಿನ ಪೂರೈಸಿದ ರಾಜ್ಯ ಕಾಂಗ್ರೆಸ್ ಸರ್ಕಾರದಿಂದ ಸಾರ್ಥಕ ಸಮಾವೇಶ ಸಹ ಆಯೋಜನೆ ಮಾಡಲಾಗಿತ್ತು. 1000 ದಿನದ ಸರ್ಕಾರ ಸಾಧನೆ ಬಗ್ಗೆ ಈಗ ಮಲೆನಾಡಿಗರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಾರ್ಥಕತೆಯಲ್ಲ, ಜನರು ಸಂಕಷ್ಟದ ದಿನಗಳನ್ನ ನೋಡಿದ್ದಾರೆ. ಇವರೇ ಹೇಳಿದ ಗ್ಯಾರಂಟಿಗಳನ್ನ ಕೂಡ ಇವರು ಸರಿಯಾಗಿ ಕೊಡ್ತಾ ಇಲ್ಲ. ರಾಜ್ಯದಲ್ಲಿ ಅಭಿವೃದ್ಧಿ ಅನ್ನೋದು ಸಂಪೂರ್ಣವಾಗಿ ನಿಂತಿದೆ. ಒಂದು ಮನೆಯನ್ನ ಸಹ ಸರ್ಕಾರದಿಂದ ಪಡೆಯಲಾಗಲಿಲ್ಲ. ಇಲ್ಲಿಯವರೆಗೂ ಇವರಿಗೆ ಓಟ್ ಬೇಕು ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಮಲೆನಾಡಿಗರು. ರಸ್ತೆಯಲ್ಲಿನ ಗುಂಡಿಗಳನ್ನ ಸಹ ಸರ್ಕಾರ ಮುಚ್ತಾ ಇಲ್ಲ. ಬೇಕಾದವರು ಅಕ್ಕಿ ತಗೋತಾ ಇದ್ರು, ಬಡವರ BPL ಕಾರ್ಡ್ ಕೂಡ ಕಿತ್ಕೊಂಡಿದ್ದಾರೆ. 1000 ದಿನ ಪೂರೈಸಿದ ಸರ್ಕಾರದ ವಿರುದ್ಧ ಈಗ ಶಿವಮೊಗ್ಗ ಜನರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಕುರ್ಚಿ ಗುದ್ದಾಟದಲ್ಲೇ ಕಾಲ ಕಳೀತಾ ಇದ್ದಾರೆ. ಅವರು ನಾ CM ಆಗಬೇಕು ಅಂತ ಡೆಲ್ಲಿಗೆ ಹೋಗ್ತಾರೆ, ಇವರು ನಾ CM ಉಳಿಸ್ಕೋಬೇಕು ಅಂತ ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಆ ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರ ಹೆಸರು ಹೇಳ್ಕೊಂಡು ಬಂದಂಥ ಸರ್ಕಾರ ಇವತ್ತು ಅಲ್ಪಸಂಖ್ಯಾತರಾಗಲಿ, ಹಿಂದುಳಿದವರಿಗಾಗಲಿ ಅಥವಾ ದಲಿತರಿಗಾಗಲಿ ಯಾವುದೇ ಕಾರ್ಯಕ್ರಮಗಳನ್ನ ರೂಪಿಸಿಲ್ಲ. ಅಭಿವೃದ್ಧಿ ಅಂತೂ ಹೇಳಕ್ಕೆ ಹೆಸರಿಲ್ದಂತಾಗಿದೆ. ರಸ್ತೆಗಳಂತೂ ಗುಂಡಿ ಗೊಟ್ಟರುಗಳಿಂದ ತುಂಬಿದೆ. ಈ ಕುರ್ಚಿ ಗುದ್ದಾಟದಲ್ಲೇ ಕಾಲ ಕಳೀತಾ ಇದ್ದಾರೆ. ಅವರು ನಾ CM ಆಗಬೇಕು ಅಂತ ಡೆಲ್ಲಿಗೆ ಹೋಗ್ತಾರೆ, ಇವರು ನಾ CM ಉಳಿಸ್ಕೋಬೇಕು ಅಂತ ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಆ ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರ ಹೆಸರು ಹೇಳ್ಕೊಂಡು ಬಂದಂಥ ಸರ್ಕಾರ ಇವತ್ತು ಅಲ್ಪಸಂಖ್ಯಾತರಾಗಲಿ, ಹಿಂದುಳಿದವರಿಗಾಗಲಿ ಅಥವಾ ದಲಿತರಿಗಾಗಲಿ ಯಾವುದೇ ಕಾರ್ಯಕ್ರಮಗಳನ್ನ ರೂಪಿಸಿಲ್ಲ. ಅಭಿವೃದ್ಧಿ ಅಂತೂ ಹೇಳಕ್ಕೆ ಹೆಸರಿಲ್ದಂತಾಗಿದೆ. ರಸ್ತೆಗಳಂತೂ ಗುಂಡಿ ಗೊಟ್ಟರುಗಳಿಂದ ತುಂಬಿದೆ. ಈ ಕುರ್ಚಿ ನಮಗೇನಪ್ಪ ಗಾಡಿ ಓಡಿಸೋಕ್ಕೆ ಬರೀ ಪ್ರಾಬ್ಲಮ್ಮೇ. ಎಲ್ಲಿ ನೋಡಿದ್ರು ಗುಂಡಿಗಳು ಮುಚ್ಚಲ್ಲ. ಇಲ್ಲೇ ಇದೆ ನೋಡ್ರಿ ಗುಂಡಿ, ಎಷ್ಟೊಂದು ಗುಂಡಿ ಇದೆ ನೋಡ್ರಿ, ಸಿಕ್ಕಾಪಟ್ಟೆ ಗುಂಡಿಗಳಿದ್ದಾವೆ. ಈಗ BPL ಕಾರ್ಡ್ಗಳೆಲ್ಲ ಕೆಲವೆಲ್ಲ ಕ್ಯಾನ್ಸಲ್ ಮಾಡಿದ್ದಾರೆ, ಎಷ್ಟೋ ಜನರಿಗೆ ಕ್ಯಾನ್ಸಲ್ ಮಾಡಿದ್ದಾರೆ. ಅವರು ಅಕ್ಕಿ ಅಂತೂ ಯಾರಿಗೆ ಅಕ್ಕಿ ಬೇಕೋ ಅಂಥವ್ರು ಅಕ್ಕಿ ತಗೊಂತಿದ್ರು. ಇವಾಗ ಏನು ಮಾಡಿದ್ದಾರೆ, ಎಲ್ಲರಿಗೂ ಕ್ಯಾನ್ಸಲ್ ಮಾಡಿದ್ದಾರೆ, ಭಾಳ ಜನರಿಗೆ. ಅದರಿಂದ ಜನಗಳಿಗೆ ಎಷ್ಟು ತೊಂದರೆ ಆಗುತ್ತೆ. ನಮಗೇನಪ್ಪ ಗಾಡಿ ಓಡಿಸೋಕ್ಕೆ ಬರೀ ಪ್ರಾಬ್ಲಮ್ಮೇ. ಎಲ್ಲಿ ನೋಡಿದ್ರು ಗುಂಡಿಗಳು ಮುಚ್ಚಲ್ಲ. ಇಲ್ಲೇ ಇದೆ ನೋಡ್ರಿ ಗುಂಡಿ, ಎಷ್ಟೊಂದು ಗುಂಡಿ ಇದೆ. ಇಲ್ಲಿವರೆಗೂ ಸರ್ಕಾರದ್ದು ಅಂತ ಯಾವುದೂ ನಮಗೆ ಯಾವುದೇ ಗೌರ್ಮೆಂಟ್ ಬಂದರೂ ಸಿಕ್ಕಿಲ್ಲ. ಹೊರಗಡೆಯಿಂದ ಬಂದವರಿಗೆ ಮನೆಗಳು ಆಗ್ತಾಯಿದ್ದಾವೆ, ಆಶ್ರಯ ಮನೆಗಳು ಸಿಗ್ತಾಯಿದ್ದಾವೆ, ಎಲ್ಲ ಸಿಗ್ತಾಯಿದ್ದಾವೆ. ನಾನು ಈಗಲೂ ಕೂಲಿ ಮಾಡ್ಕೊಂಡು ಬದುಕ್ತಿದ್ದೀನಿ ಬಿಟ್ಟರೆ ನನಗೆ ಅಂತ ಯಾವುದೇ ಆಗ್ತಾಯಿಲ್ಲ. ಆಮೇಲೆ ವ್ಯವಹಾರ ಮಾಡೋಕ್ಕೆ ಅಂತ ಹೋದರೂ ಹೊರಗಡೆಯಿಂದ ಬಂದವರಿಗೆ ವ್ಯವಹಾರ ಆಗ್ತಾಯಿದೆ ಹೊರತು ನಮಗೆ ಯಾವುದು ಅನುಕೂಲ ಮಾಡಿಕೊಡ್ತಾಯಿಲ್ಲ ಸರ್ಕಾರ ಕಡೆಯಿಂದ. ಓಕೆನಾ. ಆಮೇಲೆ ರಸ್ತೆ ಗುಂಡಿಗಳು ನೋಡಬೇಕು, ಎಲ್ಲ ಕಡೆಯೂ ರಸ್ತೆ ಗುಂಡಿಗಳು ಎಲ್ಲಿ ಬೇಕಲ್ಲಿ ಮಾತ್ರ ಇರ್ತವೆ. ನಾವು ಗಾಡಿಗಳು ಓಡಾಡ್ಬೇಕಾದ್ರೆ ಕಷ್ಟದಲ್ಲಿ ಓಡಾಡಬೇಕು. ಆಮೇಲೆ ಎಲ್ಲಿ ಬೇಕಲ್ಲಿ ಮಣ್ಣು ಅದು ಇದು ಜಾರ್ಕೊಂಡು ಬೀಳೋ ಪರಿಸ್ಥಿತಿನೇ ಇರೋದು. ಅಭಿವೃದ್ಧಿ ಯಾರಿಗೆ ಆಗ್ತಾಯಿದೆ ಅಂದರೆ ಸಾಮಾನ್ಯ ಜನರಿಗೆ ಇದು 1000 ದಿನಗಳ ಸಂಕಷ್ಟ ದಿನಗಳು ಅಂದರೆ ತಪ್ಪಾಗಲಾರದು. ಆದ್ದರಿಂದ ಇದು ಇವತ್ತೇನು ಗ್ಯಾರಂಟಿ ಅಂತೇಳಿ ಅದು ಕೂಡ ಸರಿಯಾದ ರೀತಿಯಲ್ಲಿ ಸಮರ್ಪಕವಾಗಿಲ್ಲ. ಅದೇ ರೀತಿಯಾಗಿ ಇವತ್ತು ಶಕ್ತಿ ಅಂತೇಳಿ, ಶಕ್ತಿ ಯೋಜನೆ ಅಂತೇಳಿ ಸುಮಾರು 1200 ರೂಟ್ ಬಸ್ಗಳನ್ನು ಇವತ್ತು ಕ್ಯಾನ್ಸಲ್ ಮಾಡಿರ್ತಕ್ಕಂಥದ್ದು ಇರ್ಬೋದು. ಇವತ್ತು ಸಂಪೂರ್ಣವಾಗಿ ರಾಜ್ಯ ಸರ್ಕಾರ ಹಲವಾರು ಹಗರಣಗಳಿಂದ ಮತ್ತು ಖಾಲಿಯಾಗಿರ್ತಕ್ಕಂಥ ಸರ್ಕಾರ, ಇದು ಖಜಾನೆ ಖಾಲಿ ಇರ್ತಕ್ಕಂಥ ಸರ್ಕಾರ. ಇದು ಯಾವುದೇ ಕಾರಣಕ್ಕೂ 1000 ದಿನಗಳ ಸಮಾವೇಶ ಮಾಡಲಿಕ್ಕೆ ಯಾವುದೇ ರೀತಿಯಾದ ನೈತಿಕತೆ ಇಲ್ಲ, ಯಾವುದೇ ರೀತಿಯಾದ ಒಂದು ಸಮಾಜಕ್ಕೆ. ಮೊದಲನೇದು ರಾಜ್ಯಾದ್ಯಂತ ಯಾವುದೇ ಅಭಿವೃದ್ಧಿ ಕಾಮಗಾರಿಗಳನ್ನು ಇವರು ಮಾಡ್ತಾ ಇಲ್ಲ. ಬರೀ ಇವ್ರುಗಳ ತೋರ್ಪಡಿಕೆ ಹೋರಾಟಕ್ಕೋ ಇದಕ್ಕೋಸ್ಕರ ಕುರ್ಚಿಗೋಸ್ಕರ ಇವರು ಸರ್ಕಾರ 1000 ದಿನದ ಸಾಧನೆ ಅಂತ ಹೇಳ್ಕೊಂಡು ಸಮಾವೇಶ ಮಾಡ್ಕೊಂಡಿದ್ದಾರೆ. ಡೆವಲಪ್ ಮಾಡ್ದಂಗೆ ಇದೇನಾಗುತ್ತೆ, ಹಣ ಹೊರಗಡೆ ಬರುತ್ತೆ, ಗುತ್ತಿಗೆದಾರನಿಗೆ ಹಣ ಬರುತ್ತೆ. ಗುತ್ತಿಗೆದಾರ ಬಂದರೆ ಸರ್ಕಾರಿ ಇವ್ರಿಗೆ ಅಧಿಕಾರಿಗಳಿಂದ ಎಲ್ಲ ಕೆಲಸಗಳು ಸ್ಟಾರ್ಟ್ ಆಗ್ತಾ ಹೋಗ್ತದೆ. ಅದರಿಂದ ಲೇಬರ್ಸ್ಗಳಿಗೆ ಹಣ ಬರುತ್ತೆ, ಲೇಬರ್ ಬಂದರೆ ಎಲ್ಲ ಇದೊಂಥರ ಚೈನ್ ಸ್ಕೀಮು. ಇವ್ರು ಯಾವುದೇ ರೀತಿ ಅದನ್ನು ಮಾಡ್ದಲೇ ಇವ್ರು ಬರೀ ನಾನು ಸಾಧನೆ ಮಾಡಿದ್ದೀವಿ, ನಾವು ಅಧಿಕಾರಕ್ಕೆ ಕೂತಿರೋದೇ ಒಂದು ಸಾಧನೆ ಅಂದ್ಕೊಂಡು ಸಾಧನಾ ಸಮಾವೇಶ ಮಾಡ್ತಾ ಇರೋದು ಇದು ಅವರಿಗೆ ಸರಿ ಬಿಟ್ಟರೆ ಇದರಲ್ಲಿ ಜನಸಾಮಾನ್ಯರಿಗೆ ಯಾವುದೇ ರೀತಿ ಅನಾನುಕೂಲನೇ ಜಾಸ್ತಿ ಆಗಿದೆ ಬಿಟ್ಟರೆ